ಈಗ ನಾವು ಮೂರನೇ ಲೆಕ್ಕವನ್ನು ಬಿಡಿಸೋಣ. ಮೂರನೇ ಸಮಸ್ಯೆ ಪರೀಕ್ಷೆ ದೃಷ್ಟಿಯಿಂದಲೂ ಸಹ ಇಂಪಾರ್ಟೆಂಟ್ ಆಗಿರುವಂಥ ಸಮಸ್ಯೆ ಆಗಿದೆ. ವೆರಿ ಇಂಪಾರ್ಟೆಂಟ್ ಸಮಸ್ಯೆ, ಸರಳನೂ ಇದೆ. ಪ್ರಶ್ನೆಯನ್ನು ಮೊದಲು ಅರ್ಥ ಮಾಡ್ಕೊಳ್ಳೋಣ. ಟ್ಯಾನ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು √3 ಅಂತಾಗಿದೆ ಮತ್ತು ಟ್ಯಾನ್ ಎ ಮೈನಸ್ ಬಿ ಅಂತಂದರೆ 1/√3ಗೆ ಸಮನಾಗಿದೆ. ಇಲ್ಲಿ ಎ ಪ್ಲಸ್ ಬಿ ಅನ್ನೋದು 0 ಡಿಗ್ರಿಗಿಂತ ಹೆಚ್ಚಾಗಿರುತ್ತೆ, 90 ಡಿಗ್ರಿಗೆ ಸಮ ಅಥವಾ 90 ಡಿಗ್ರಿಗಿಂತ ಚಿಕ್ಕದಾಗಿರುತ್ತೆ ಅಂತ ಅರ್ಥ ಇದ್ರದ್ದು. ಹಾಗೆಯೇ ಎ ಬೆಲೆ ಯಾವಾಗಲೂ ಇಲ್ಲಿ ಬಿಗಿಂತ ಹೆಚ್ಚಾಗಿದೆ ಅಂತ ತಗೊಳ್ಬೇಕಂದ್ರೆ ಎ ಗ್ರೇಟರ್ ದೆನ್ ಬಿ ಆಗಿದೆ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಎ ಮತ್ತು ಬಿ ಕಂಡುಹಿಡಿಬೇಕು. ಎ ಬೆಲೆ ಏನಾಗಿದೆ, ಬಿ ಬೆಲೆ ಏನಾಗಿದೆ ಅಂತ ನಾವು ಕಂಡುಹಿಡಿಬೇಕು. ಓಕೆ, ಸರಳ ಆಗಿದೆ ಲೆಕ್ಕ. ಕರೆಕ್ಟಾಗಿ ಒಂದು ಸಲ ಗಮನಿಸಿ. ಫಸ್ಟು ಕೊಟ್ಟಿರುವಂಥ ಅಂಶವನ್ನು ಬರ್ಕೊಳ್ತೀವಿ ನೋಡಿ. ಟ್ಯಾನ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು √3 ಅಂತ ಕೊಟ್ಟಾರೆ. ನೆಕ್ಸ್ಟ್ ಟ್ಯಾನ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು 1/√3 ಅಂತ ಕೊಟ್ಟಿದ್ದಾರೆ. ಓಕೆ, ನೋಡಿ ಇದನ್ನು, ಇದು ಟ್ಯಾನ್ನಲ್ಲಿ ಇದೆ ಅಂತಂದರೆ ಇದನ್ನು ಟ್ಯಾನ್ನಲ್ಲಿ ಕನ್ವರ್ಟ್ ಮಾಡ್ಕೊಳ್ತೀನಿ. ಹೇಗೆ ನೋಡಿ, ಟ್ಯಾನ್ ಎ ಪ್ಲಸ್ ಬಿ ಅಂತದಲ್ಲ, √3 ಅಂತಂದ್ರೆ ಟ್ಯಾನ್ 60ಗೆ ಈಕ್ವಲ್ ಅದ. √3 ಅಂದರೆ ಟ್ಯಾನ್ನಲ್ಲಿ ನೋಡಿ ನೀವು, ಟ್ಯಾನ್ 60 ಡಿಗ್ರಿಗೆ ಈಕ್ವಲ್ ಇದೆ. ಹಾಗಾಗಿ √3 ಇದ್ದದ್ದು ನಾನು ಟ್ಯಾನ್ 60 ಡಿಗ್ರಿ ಅಂತ ಬರೀತೀನಿ. ನೋಡಿ ಇದು ಕೋನ, ಈ ಕೋನಕ್ಕೆ ಈಕ್ವಲ್. ಟ್ಯಾನ್ ಎ ಪ್ಲಸ್ ಬಿ ಅಂದರೆ ಟ್ಯಾನ್ ಇದು ಕೋನ ಅಲ್ಲದೆ, ಎ ಪ್ಲಸ್ ಬಿ ಅನ್ನೋದು ಕೋನ, ಇದು 60 ಡಿಗ್ರಿನೂ ಕೋನ ಆಗಿದೆ. ಹಾಗಾಗಿ ಇದನ್ನು ಹೇಗೆ ಬರೀತೀನಿ ನಾನು, ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 60 ಡಿಗ್ರಿ ಅಂತ ಆಯಿತು. ಓಕೆನಾ, ಇದು ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 60. ಇದನ್ನು 1ನೇ ಸಮೀಕರಣ ಅಂತ ತಗೊಳ್ಳೋಣ. ಹಾಗೆಯೇ ಇಲ್ಲಿ ಕೊಟ್ಟಿರುವಂಥ ಇನ್ನೊಂದು ಮಾಹಿತಿ ನೋಡಿ. ಟ್ಯಾನ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು 1/√3 ಅಂತ ಕೊಟ್ಟಾರಲ್ಲ, ಇದನ್ನು ಹೀಗೆ ಬರ್ಕೊಳ್ಳ. ಟ್ಯಾನ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು 1/√3 ಅಂತಂದರೆ ಟ್ಯಾನ್ನಲ್ಲಿ ನೋಡಿ 1/√3 ಅಂದರೆ ಟ್ಯಾನ್ 30 ಡಿಗ್ರಿಗೆ ಈಕ್ವಲ್ ಅದಲ್ಲ. ಹಾಗಾಗಿ 1/√3 ಇದ್ದದ್ದನ್ನು ನಾನು ಟ್ಯಾನ್ 30 ಡಿಗ್ರಿ ಅಂತ ಬರ್ಕೊಂಡು ಬಿಡ್ತೀನಿ. ಟ್ಯಾನ್ 30 ಡಿಗ್ರಿಗೆ ಈಕ್ವಲ್ ಆಯಿತು. ನೋಡಿ, ಇದು ಟ್ಯಾನ್ ಎ ಮೈನಸ್ ಬಿ ಅನ್ನೋದು ಒಂದು ಕೋನ, ಟ್ಯಾನ್ 30 ಅಂದರೆ 30 ಅನ್ನೋದು ಒಂದು ಕೋನ. ಅಂದರೆ ಈ ಕೋನಕ್ಕೆ ಈಕ್ವಲ್ ಅಂತ ತೋರಿಸ್ತೀನಿ. ಎ ಮೈನಸ್ ಬಿ ಇಸ್ ಈಕ್ವಲ್ ಟು 30 ಡಿಗ್ರಿ ಆಯಿತು. ಎ ಮೈನಸ್ ಬಿ ಇಸ್ ಈಕ್ವಲ್ ಟು 30. ಇದಕ್ಕೆ 2ನೇ ಸಮೀಕರಣ ಅಂತ ತಗೊಳ್ಳೋಣ. 1ನೇ ಸಮೀಕರಣ ಮತ್ತು 2ನೇ ಸಮೀಕರಣ. ಈಗ ಸಮೀಕರಣ 1 ಮತ್ತು 2ರಿಂದ ನಾವು ಸಿಂಪ್ಲಿಫೈ ಮಾಡೋಣ. ಇದನ್ನು ಬಿಡಿಸೋಣ. ಈಗ ಸಮೀಕರಣ 1 ಮತ್ತು 2ರಿಂದ ಸಮೀಕರಣ 1 ಮತ್ತು 2ರಿಂದ ಸಮೀಕರಣ 1 ಮತ್ತು 2ರಿಂದ ತಗೊಳ್ಳೋಣ. 1ನೇದೇನಿದೆ, ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 60 ಡಿಗ್ರಿ. 2ನೇದು ಎ ಮೈನಸ್ ಬಿ ಇಸ್ ಈಕ್ವಲ್ ಟು 30 ಡಿಗ್ರಿ ಅಂತ ಹೇಳಿದೆ. ನೋಡು, ಪ್ಲಸ್ ಬಿ ಮೈನಸ್ ಬಿ ಕ್ಯಾನ್ಸಲ್ ಆಯ್ತಲ್ಲ. ಎ ಮತ್ತು ಎ ಅಂತಂದರೆ 2a ಅಂತ ಆಯಿತು. ಇದು 60 + 30 ಅಂತಂದರೆ 90 ಡಿಗ್ರಿ ಆಯಿತು. ನಮಗೆ ಎ ಬೆಲೆ ಬೇಕಾಗಿದೆ. ಹಾಗಾಗಿ ಇದು 90/2 ಆಯಿತು. 2 1 2, 2 4 8, 2 5 10. ಅಂದರೆ ಎ ಬೆಲೆ ಎಷ್ಟಾಯ್ತು ಇದರಲ್ಲಿ, 45 ಡಿಗ್ರಿ ಆಯಿತು. ಅಂದರೆ ಎ ಬೆಲೆ ಗುರ್ತು ಮಾಡ್ಕೊಂಡಿವಿ. ಈಗ ಎ ಬೆಲೆಯನ್ನು ನಾವು ಸಮೀಕರಣ 1ರಲ್ಲಿನೂ ಆದೇಶ ಮಾಡ್ಬೋದು, 2ರಲ್ಲಿನೂ ಆದೇಶ ಮಾಡಬಹುದು. ನಂತರ ಏನಾಗುತ್ತೆ, ನಮಗೆ ಬಿ ಬೆಲೆ ಸಿಗುತ್ತೆ. ಎ ಇಸ್ ಈಕ್ವಲ್ ಟು 45 ಡಿಗ್ರಿಯನ್ನು ಸಮೀಕರಣ 1ರಲ್ಲಿ ಆದೇಶ ಮಾಡಿಬಿಡೋಣ. ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಸಮೀಕರಣ 1ರಲ್ಲಿ ಆದೇಶ ಮಾಡೋಣ. ಇದಕ್ಕೆ ಸಮೀಕರಣ 1 ಕೊಟ್ಟಿದೆ, ಬಂದಿದೆ. ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 60 ಡಿಗ್ರಿ ಅಂತ ಆಗಿದೆ. ಎ ಅಂತಂದರೆ 45 ಆದೇಶ ಮಾಡಬೇಕು. ಎ ಅಂದರೆ 45 ಡಿಗ್ರಿ ಪ್ಲಸ್ ಇದು ಬಿ ಇಸ್ ಈಕ್ವಲ್ ಟು 60 ಡಿಗ್ರಿ ಆಯಿತು. ನಮಗೆ ಬಿ ಬೆಲೆ ಬೇಕಾಗಿರೋದ್ರಿಂದ ಇದು 60 ಡಿಗ್ರಿ, 45 ರೈಟ್ ಸೈಡ್ ತರೋಣ, ಮೈನಸ್ ಆಗಿ ಬಿಡುತ್ತದು, -45 ಡಿಗ್ರಿ. ಬಿ ಇಸ್ ಈಕ್ವಲ್ ಟು
60ರಲ್ಲಿ 45 ಕಳೆದೀವಿ ಅಂತಂದ್ರೆ 15 ಡಿಗ್ರಿ ಆಗುತ್ತೆ. ಇಲ್ಲಿ ಎ ಬೆಲೆಯನ್ನು ಗೊತ್ತು ಮಾಡ್ಕೊಂಡಿವಿ, ಬಿ ಬೆಲೆಯನ್ನು ಕಂಡಿಡ್ತೀವಿ. ಎ ಅಂದರೆ 45, ಬಿ ಅಂತಂದ್ರೆ 65 ಅಂತ ಆಯಿತು. ವೆರಿ ಇಂಪಾರ್ಟೆಂಟ್ ಸಮಸ್ಯೆ, ಸರಳನೂ ಇದೆ. ಒಂದು ಸಲ ಕೇರ್ಫುಲ್ಲಾಗಿ ನೋಡಿ ಪ್ರಾಕ್ಟೀಸ್ ಮಾಡಿರಿ ಅದನ್ನು. ಓಕೆ, 4ನೇ ಸಮಸ್ಯೆ ಈ ರೀತಿಯಲ್ಲಿ ಕೊಟ್ಟಿದ್ದಾರೆ. ಈ ಕೆಳಗಿನ ಹೇಳಿಕೆಗಳು ಸರಿ ಅಥವಾ ತಪ್ಪು ತಿಳಿಸಿ ನಿಮ್ಮ ಉತ್ತರವನ್ನು ಸಮರ್ಥಿಸಿ ಅಂತ. ಸರಿ ಅಂತಂದರೆ ಯಾಕೆ ಸರಿ ಅಂತ ಹೇಳಬೇಕು, ತಪ್ಪು ಅಂತಂದರೆ ಅದಕ್ಕೆ ಸೂಕ್ತವಾದಂಥ ಕಾರಣವನ್ನು ಕೊಡಬೇಕು. ಈಗ ಮೊದಲನೇದಾಗಿ ನೋಡಿ, ಫಸ್ಟು ಕೊಟ್ಟಿರುವಂಥ ಸಮಸ್ಯೆ ಗಮನಿಸಿದೀವಿ ಅಂತಂದರೆ ಸೈನ್ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ಸೈನ್ ಎ ಪ್ಲಸ್ ಸೈನ್ ಬಿ ಅಂತ ಹೇಳಿದ್ದಾರೆ ಅವರು. ಇದು ಸರಿನಾ ತಪ್ಪ ಅಂತ ಈಗ ನೋಡೋಣ, ಚೆಕ್ ಮಾಡೋಣ ನಾವು. ಎಕ್ಸಾಂಪಲ್ ಆಗಿ ನಾವು ಎ ಈಸ್ ಈಕ್ವಲ್ ಟು 30 ಡಿಗ್ರಿ ಮತ್ತು ಬಿ ಅಂತಂದರೆ ಎಷ್ಟು 60 ಡಿಗ್ರಿ ಅಂತ ಆದೇಶ ಮಾಡಿ ನೋಡೋಣ. 30 ಡಿಗ್ರಿ ಮತ್ತು 60 ಡಿಗ್ರಿಯನ್ನು ಆದೇಶ ಮಾಡಿ ನೋಡೋಣ. ಈಗ ಸೈನ್ ಎ ಪ್ಲಸ್ ಬಿ ನೋಡಿ, ಇದರಲ್ಲಿ ಸೈನ್ ಎ ಅಂತಂದರೆ 30 ಡಿಗ್ರಿ, ಬಿ ಅಂತಂದರೆ 60 ಡಿಗ್ರಿ ಅಂತ ತಗೊಳ್ಳೋಣ. ಇಸ್ ಈಕ್ವಲ್ ಟು ಸೈನ್ ಎ ಅಂತಂದ್ರೆ 30 ಆಗುತ್ತೆ ಪ್ಲಸ್ ಸೈನ್ ಬಿ ಅಂತಂದ್ರೆ ಎಷ್ಟು ತೊಗೊಂಡಿನಿ 60 ಅಂತ ತಗೊಳ್ಳೋಣ. ಇವು ಎರಡನ್ನು ಕೂಡಿಸಿದ್ರೆ 30 ಪ್ಲಸ್ 60 ಕೂಡಿಸಿದ್ರೆ ಸೈನ್ 90 ಡಿಗ್ರಿ ಆಯಿತು. ಇಸ್ ಈಕ್ವಲ್ ಟು ಸೈನ್ 30 ಬೆಲೆ ಎಷ್ಟಿದೆ 1/2 ಅದೆ, ಪ್ಲಸ್ ಸೈನ್ 60 ಅಂತಂದರೆ ಎಷ್ಟು √3/2 ಅಂತಿದೆ ಬೆಲೆ, ಗೊತ್ತಾ. ಸೈನ್ 90 ಡಿಗ್ರಿ ಅಂತಂದರೆ ವ್ಯಾಲ್ಯೂ ಎಷ್ಟು 1, ಸೈನ್ 90 ಡಿಗ್ರಿ ಅಂತಂದರೆ ಬೆಲೆ ಎಷ್ಟಾಗಿದೆ 1. ಇಸ್ ಈಕ್ವಲ್ ಟು ನೋಡಿ, ಇದು ಈಕ್ವಲ್ ಆಗಬೇಕಲ್ಲ, ಆಗತ್ತೇನು. 2 2 ಆಯಿತು, ಇದು 1 ಪ್ಲಸ್ √3 ಆಯಿತು. ಈಕ್ವಲ್ ಆಯ್ತೇನೆ, ಇದು ಆಗಲಿಲ್ಲ. ಹಾಗಾಗಿ ಸೈನ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಸೈನ್ ಎ ಪ್ಲಸ್ ಸೈನ್ ಬಿ ಸಮ ಅಲ್ಲ. ಅಂದರೆ ಕೊಟ್ಟಿರುವಂಥ ಹೇಳಿಕೆ ತಪ್ಪಾಗಿದೆ, ಇದು ಸಮ ಆಗಲ್ಲ. ಅಂದರೆ ಹೇಳಿಕೆಯು ತಪ್ಪಾಗಿದೆ ಅಂತ ಬರೀಬೇಕು. ಹೇಳಿಕೆಯು ತಪ್ಪಾಗಿದೆ. ಓಕೆ, ನೆಕ್ಸ್ಟ್ 2ನೇ ಪ್ರಶ್ನೆ ಗಮನಿಸಿ. 2ನೇ ಹೇಳಿಕೆ, ಇದರಲ್ಲಿ ತೀಟಾ ಹೆಚ್ಚಾದಂತೆ ಸೈನ್ ತೀಟಾದ ಬೆಲೆಯು ಹೆಚ್ಚುತ್ತದೆ. ಹೌದು, ಸರಿ. ಯಾಕೆಂತಂದರೆ ನೋಡು, ಸೈನ್ 0 ಡಿಗ್ರಿ ಅಂತಂದರೆ 0 ಆಗಿರುತ್ತೆ, ಸೈನ್ 90 ಡಿಗ್ರಿ ಅಂತಂದ್ರೆ 1 ಆಗತ್ತಲ್ಲ, ಮತ್ತು ಹೆಚ್ಚಾಯ್ತಲ್ಲ. ಸೈನ್ ಇದರಲ್ಲಿ ಸೈನ್ ಅನುಪಾತದಲ್ಲಿ ತೀಟಾದಲ್ಲಿ ತೀಟಾದ ಬೆಲೆ ಹೆಚ್ಚಾದಂತೆ ಅದರ ಬೆಲೆಯೂ ಸಹ ಹೆಚ್ಚಾಗತ್ತೆ. ಹಾಗಾಗಿ ಸರಿಯಾಗಿದೆ. ಬೇಕಾದ್ರೆ ನಾವು ಇದಕ್ಕೆ ಸಮರ್ಥನೆ ಕೊಡಬೇಕು ಅಂತಂದರೆ ಸೈನ್ 0 ಡಿಗ್ರಿ ಅಂದರೆ 0 ಆಗುತ್ತೆ, ಆಮೇಲೆ ಸೈನ್ 90 ಡಿಗ್ರಿ ಅಂತಂದರೆ 1 ಆಗಿರುತ್ತೆ. ಓಕೆ, ಸೈನ್ 0 ಡಿಗ್ರಿ ಅಂದರೆ 0, ಸೈನ್ 90 ಡಿಗ್ರಿ ಅಂದರೆ 1. ನೋಡಿ, 0ಕ್ಕಿಂತ 90 ತನಕ ಹೋದಾಗ 0ಇಂದ 1 ತನಕ ಹೆಚ್ಚಾಗತ್ತೆ, ಅದರ ಬೆಲೆ ಜಾಸ್ತಿ ಆಗುತ್ತೆ. ಓಕೆ, ತೀಟಾ ಹೆಚ್ಚಾದಂತೆ ಕಾಸ್ ತೀಟಾದ ಬೆಲೆಯು ಹೆಚ್ಚುತ್ತದೆ. ತಪ್ಪಿದು ಹೇಳಿಕೆ. ಈ ಹೇಳಿಕೆ ತಪ್ಪಾಗಿದೆ ಅಂತ. ಹೇಳಿಕೆಯು ತಪ್ಪಾಗಿದೆ. ಯಾಕೆ ತಪ್ಪು ಅಂತಂದರೆ ಕಾಸ್ ತೀಟಾದಲ್ಲಿ ಏನಾಗುತ್ತೆ, ತೀಟಾದ ಬೆಲೆ ಹೆಚ್ಚಾದಂತೆ ಅದರ ಬೆಲೆ ಕಡಿಮೆ ಆಗತ್ತೆ. ಯಾಕಂತಂದ್ರೆ ನೋಡಿ, ಇದು ಗಮನಿಸಿ, ಆ ಟೇಬಲ್ನ ಒಂದು ಸಲ ನೀವು ನೋಡಿದರೆ ಗೊತ್ತಾಗುತ್ತೆ. ನೋಡಿ, ಕಾಸ್ 0 ಡಿಗ್ರಿ ಅಂದರೆ ಎಷ್ಟು ಗೊತ್ತಾನ 1, ಕಾಸ್ 90 ಡಿಗ್ರಿ ಅಂದರೆ ಎಷ್ಟು ಗೊತ್ತಾ 0. ಹೌದಲ್ರಿ, ಕಾಸ್ 0 ಡಿಗ್ರಿ ಅಂತಂದ್ರೆ ಬೆಲೆ 1 ಆಗಿರುತ್ತೆ, ಕಾಸ್ 90 ಡಿಗ್ರಿ ಅಂದರೆ ಬೆಲೆ 0 ಆಗಿರುತ್ತೆ. ಅಂದರೆ ತೀಟಾದ ಬೆಲೆ ಹೆಚ್ಚಾದಂತೆ ಬೆಲೆ ಏನಾಗುತ್ತೆ, ತೀಟಾ ಹೆಚ್ಚಾದಂತೆ ಕಾಸ್ ತೀಟಾದ ಬೆಲೆ ಏನಾಗುತ್ತೆ, ಕಡಿಮೆ ಆಗುತ್ತೆ, ಹೆಚ್ಚಾಗೋದಿಲ್ಲ. ಓಕೆ, ಹಾಗಾಗಿ ಹೇಳಿಕೆ ತಪ್ಪಾಗಿದೆ. ನೆಕ್ಸ್ಟ್ ಇಲ್ಲಿ ತೀಟಾದ ಎಲ್ಲ ಬೆಲೆಗಳಿಗೆ ಸೈನ್ ತೀಟಾ ಇಸ್ ಈಕ್ವಲ್ ಟು ಕಾಸ್ ತೀಟಾ ಆಗತ್ತಂತ, ಆಗಂಗೆ ಇಲ್ಲ. ಈ ಹೇಳಿಕೆಯೂ ಸಹ ತಪ್ಪಾಗಿದೆ. ಈ ಹೇಳಿಕೆಯು ತಪ್ಪು. ಬೇಕಾದ್ರೆ ಒಂದು ಕಾರಣ ಕೊಡಬೇಕಲ್ಲ ಇದಕ್ಕೆ. ಈಗ ಸೈನ್ ತೀಟಾ ಅಂತಂದರೆ 30 ತೊಗೊಂಡು ನೋಡೋಣ. ನೋಡಿ, ಸೈನ್ 30 ಬೆಲೆ ಎಷ್ಟಾಗತ್ತೆ, ಸೈನ್ 30 ಅಂತಂದರೆ 1/2. ಕಾಸ್ 30 ಅಂದರೆ ಎಷ್ಟಾಗತ್ತೆ, ಕಾಸ್ 30 ಅಂತಂದರೆ √3/2 ಆಗುತ್ತೆ. ಈಕ್ವಲ್ ಐತೇನೆ, ಇದು ಆಗಲಿಲ್ಲ. ಹಾಗಾಗಿ ದೇರ್ ಫೋರ್ ಸೈನ್ ತೀಟಾ ಎಲ್ಲ ಸಮಯದಲ್ಲಿ ಏನಂತಂದರೆ ಈಕ್ವಲ್ ಆಗೋದಿಲ್ಲ. ಕೇವಲ
ಅದು 45 ಡಿಗ್ರಿನಲ್ಲಿ ಮಾತ್ರ ಈಕ್ವಲ್ ಆಗಿದೆ ನೋಡಿ. ಉಳಿದ ಸಮಯದಲ್ಲಿ ಏನಂತಂದರೆ ಈಕ್ವಲ್ ಇಲ್ಲ. ಹಾಗಾಗಿ ಕೊಟ್ಟಿರುವಂಥ ಹೇಳಿಕೆಯು ತೀಟದ ಎಲ್ಲ ಬೆಲೆಗಳಿಗೆ ಸಮ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ಎ ಇಸ್ ಈಕ್ವಲ್ ಟು 0 ಡಿಗ್ರಿ. ಇದಕ್ಕೆ ಕಾಟ್ ಎ ಅಂತಂದರೆ ನಿರ್ದಿಷ್ಟವಾಗಿ ವ್ಯಕ್ತಪಡಿಸಿಲ್ಲ ಅಂತ. ಹೌದು, ಸರಿ ಇದೆ. ಇದು ಈ ಹೇಳಿಕೆ ಸರಿಯಾಗಿದೆ. ಯಾಕಂತಂದ್ರೆ ಕಾಟ್ 0 ಡಿಗ್ರಿ ಅಂತಂದ್ರೆ ಅದು ಎನ್ ಡಿ ಅಂದರೆ ಸರಿಯಾಗಿ ನಿರ್ದಿಷ್ಟವಾಗಿ ವ್ಯಕ್ತಪಡಿಸಿಲ್ಲ, ನಾಟ್ ಡಿಫೈನ್ಡ್ ಅಂಥೇಳಿ ನಾವು ಬರ್ದೀವಿ. ಹಾಗಾಗಿ ಕಾಟ್ 0 ಡಿಗ್ರಿ ಅಂತಂದ್ರೆ ಅದು ಎನ್ ಡಿ ನಿರ್ದಿಷ್ಟವಾಗಿ ವ್ಯಕ್ತಪಡಿಸಿಲ್ಲ. ಹೇಳಿಕೆಯು ಇದು ಸರಿಯಾಗಿದೆ. ಓಕೆ, ಅಂದ್ರೆ ಈ ಅಭ್ಯಾಸ ಮಾಡಬೇಕು ಅಂತಂದರೆ ನಾವು 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ ಇಷ್ಟು ಏನಂತಂದರೆ ತ್ರಿಕೋನಮಿತಿಯ ಅನುಪಾತಗಳ ಬೆಲೆಯನ್ನು ಗುರುತು ಮಾಡ್ಕೊಳ್ಬೇಕು. ಆಗ ಮಾತ್ರ ಕೊಟ್ಟಿರುವಂಥ ಈ ಅಭ್ಯಾಸದಲ್ಲಿರುವಂಥ ಎಲ್ಲ ಸಮಸ್ಯೆಗಳನ್ನು ನಾವು ಸರಳ ರೀತಿಯಲ್ಲಿ ಬಿಡಿಸಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ.